ನಾನು ಡಾಕ್ಟರ್ ಆರ್ ಪಾಂಚಾಳ್, ಜನಸಂದೇಶ ವಾರ್ತೆಗಳಿಗೆ ಸ್ವಾಗತ. ಜಂಬೂದ್ವೀಪದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ದೇಶವು ಅಪ್ರತಿಮ. ಸಾಧು ಸಂತರ, ಶರಣರ, ಸತ್ಪುರುಷರ, ಮಹಾತ್ಮರ, ಋಷಿಮುನಿಗಳ ಹಾಗೂ ಮಹಾಯೋಗಿಗಳ ತಪೋಭೂಮಿ ಎಂದೇ ಪ್ರಸಿದ್ಧವಾಗಿದೆ. ಇಂಥ ಪವಿತ್ರವಾದ ಪುಣ್ಯಭೂಮಿಯಲ್ಲಿ ಮೊದಲಿನ ಆಂಧ್ರ ಪ್ರದೇಶ, ಈಗಿನ ತೆಲಂಗಾಣ ರಾಜ್ಯದಲ್ಲಿ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಜರಾಸಂಗಮ ಮಂಡಲದ ಪವಿತ್ರವಾದ ಪುಣ್ಯಭೂಮಿಯಲ್ಲಿ ಭಕ್ತರ ಉದ್ಧಾರ ಮಾಡುವ ಸಲುವಾಗಿ ಶಿವನೇ ಸಾಕ್ಷಾತ್ ಪಾರ್ವತಿ ಸಹಿತ ಕೆತ್ತಗೆ ಸಂಗಮೇಶ್ವರನೆಂಬ ನಾಮದಿಂದ ಅವತರಿಸಿ ಅನೇಕ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ. ಈ ಪುಣ್ಯಕ್ಷೇತ್ರದಲ್ಲಿ ಕೇತಗಿ ಸಂಗಮೇಶ್ವರನ ಭಕ್ತರು ಪ್ರತಿನಿತ್ಯ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಅಮೃತ ಕುಂಡದಲ್ಲಿ ಸ್ನಾನಗೈದು ಕುಂಡದಲ್ಲಿ ನೀರನ್ನು ತೆಗೆದು ಕುಂಡ ಪೂಜೆ ಎಂದು ಪೂಜೆ ಮಾಡುತ್ತಾರೆ. ಪ್ರತಿ ವರ್ಷದಲ್ಲಿ ಬರುವಂಥ ಮಹಾಶಿವರಾತ್ರಿಯಲ್ಲಿ ವಿಶೇಷವಾಗಿ 9 ದಿವಸ ಸತತವಾಗಿ ಪ್ರತಿನಿತ್ಯ ರುದ್ರಾಭಿಷೇಕ, ಅಭಿಷೇಕ, ಕುಂಕುಮಾರ್ಚನೆ, ಶಿಖರ ಪೂಜೆ, ಪಲ್ಲಕ್ಕಿ ಮೆರವಣಿಗೆ ಹಾಗೂ ಕಲ್ಯಾಣ ಉತ್ಸವ ಮತ್ತು ಪೂರ್ಣಾಹುತಿ ಹಾಗೂ ರಥೋತ್ಸವ ನಡೆಯುತ್ತದೆ. ಪ್ರತಿನಿತ್ಯ ಭಜನೆ, ಕೀರ್ತನೆ, ಮಹಾಪ್ರಸಾದ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಮಹಾಪುಣ್ಯ ಕ್ಷೇತ್ರವು 3 ರಾಜ್ಯಗಳ ಅಂದರೆ ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳ ಈ 3 ರಾಜ್ಯದ ಭಕ್ತರು ಆಗಮಿಸಿ ಭಗವಂತನ ಕೇತಗಿ ಸಂಗಮೇಶ್ವರನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆಂದು ದೇವಸ್ಥಾನ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಶಶಿಧರ್ ಅವರು ಹಾಗೂ ಸಹಾಯಕ ಅಧಿಕಾರಿಗಳಾದ ಎಂ ಶಿವಕುಮಾರ್ ಅವರು, ಎಸ್ ಬಸಯ್ಯ ಸ್ವಾಮಿ ಪ್ರಧಾನ ಅರ್ಚಕರು ಹಾಗೂ ಎಂ ಶಿವಪ್ರಸಾದ್ ಸ್ವಾಮಿ ಪ್ರಧಾನ ಅರ್ಚಕರು, ದಿಲೀಪ್ ಕುಮಾರ್ ಜೋಶಿ ಮುಖ್ಯ ಅರ್ಚಕರು, ಜಿ ಬಸಯ್ಯ ಎಲ್ಲರೂ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಇಂದ್ರಜಿತ್ ಪಾಂಚಾಳ್ ಈ ಮಂದಿರಕ್ಕೆ ಭೇಟಿ ನೀಡಿದಾಗ ಮಾಹಿತಿ ನೀಡುತ್ತಾರೆ. నమస్కారం చేసుకోండి. కేతకే సంగమేశ్వర మహారాజ్ కి ఓం భూర్భువస్సు ఓం తత్సత్ భర్గో దేవస్య మీడియా పరీక్ష ఆఫీస్ నుంచి ಸ್ವಾಮೀಜಿ, ನಿಮ್ಮ ಹೆಸರು? ಪವನ್ ಕುಮಾರ್ ರೀ. ಪವನ್ ಕುಮಾರ. ಹಾಂ, ಪವನ್ ಕುಮಾರ್. ಇಲ್ಲಿ ಮಠದಾಗ ಏನು, ಇಲ್ಲಿ ಗುಡಿದಾಗ ಏನು ಮಾಡ್ತೀರಿ ನೀವು? ಪೂಜಾರಿ ಮಾಡ್ತೀವಿ ರೀ. ಪೂಜಾರಿ ಎಷ್ಟು ವರ್ಷದಿಂದ ಮಾಡ್ತೀರಿ? 10 ವರ್ಷ ಐತ್ರಿ. 10 ವರ್ಷ ಆಯ್ತಾ? ಇಲ್ಲಿ ಸರಿಯಾಗಿ ನಡೀತದ? ಹಾಂ ಸರ್. ಯಾವುದೇ ಫ್ರಾಡ್ ಅದನೇನು? ಫ್ರಾಡ್ ಏನಿಲ್ಲ, ಎಲ್ಲ ಚಲೋ, ಎಲ್ಲ ಸರಿಯಾಗಿ ನಡೀತದೆ. ಎಲ್ಲ ಸರಿ, ಪೂಜಾ ಗೀಜಾ ಹೋನವೇ ಎಲ್ಲ ಎಲ್ಲ ಚಲೋ. ಆಫೀಸವರೆಲ್ಲ ನಿಮ್ಮ ಹಾಂ ಎಲ್ಲ ಚಲೋ, ಎಲ್ಲ ಕೆಲಸ ಸರಿಯಾಗಿ ಮಾಡ್ತಾರೆ. ಹ್ಞೂ. ಥ್ಯಾಂಕ್ಸ್.